ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಮುಖಾಂತರ ನಾವು ಭಾಗವಹಿಸೋದು. ಅನಿರೀಕ್ಷಿತವಾಗಿ ಅನಪೇಕ್ಷಿತವಾಗಿ ಸಭಾಪತಿಯವರ ಸ್ಥಾನ ತೆರವಾದಂಥ ಹಿನ್ನೆಲೆಯಲ್ಲಿ ರಾಜಕೀಯ ಪಾರ್ಟಿಯಾಗಿ ನಾವೆಲ್ಲರೂ NDAದ ಭಾಗವಾಗಿ ಜೊತೆಯಾಗಿ ಕುಳಿತು ತೀರ್ಮಾನ ಮಾಡಿದ್ದೇವೆ. ಸ್ಪರ್ಧೆ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆತ್ಮಸಾಕ್ಷಿ ಮತಗಳು ಇತ್ತು. ತಾತ್ವಿಕವಾದಂಥ ಹೋರಾಟ ಮಾಡ್ತಾ ಬಂದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಸೋಲು ನಾವು ಎಂದೂ ಒಪ್ಪಿಕೊಂಡಂಥದ್ದಲ್ಲ. ಸಿದ್ಧಾಂತಗಳಿಗಾಗಿ ದೇಶದಲ್ಲಿ ಸಮಾಜದಲ್ಲಿ ಪರಿವರ್ತನೆ ತರಲೇಬೇಕನ್ನುವಂಥ ಉದ್ದೇಶಕ್ಕಾಗಿ ಸಂಖ್ಯಾಬಲ ನಮಗೆ ಯಾವಾಗೂ ಮಹತ್ವದ್ದಾಗಿ ಕಂಡಿಲ್ಲ. ಸಮಾಜಕ್ಕೆ ತಿಳಿಸಿಕೊಡಬೇಕಾಗಿದೆ. ಬಸವರಾಜ ಹೊರಟ್ಟಿಯವರು ಒಳ್ಳೆಯ ರೀತಿ ಕಾರ್ಯನಿರ್ವಹಿಸ್ತಾ ಬಂದಂಥವ್ರು. ಸಭಾಪತಿಯಾಗಿ ನಿಷ್ಪಕ್ಷಪಾತವಾಗಿ ಅನ್ಬಯಾಸ್ಡ್ ಆಗಿ ಅವರು ನಿರ್ವಹಿಸಿದಂಥ ಕಾರ್ಯಕ್ಷಮತೆ ಕೂಡ ಆಡಳಿತ ಪಾರ್ಟಿ ಎಲ್ಲ ಸದಸ್ಯರು ಒಪ್ಪಿಕೊಳ್ತಾ ಬಂದಂಥ. ಅವರು 14ನೇ ತಾರೀಕಿನ ದಿವಸ ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂಥ ವಿಚಾರ ಬಂದಾಗ ಆಡಳಿತ ಪಾರ್ಟಿಯ ಮಂತ್ರಿಗಳೇ ಅನೇಕರಾಗಿ ಒಪ್ಪಿಕೊಂಡು ಸಮ್ಮತಿ ಸೂಚಿಸಿದ್ರು. ದಿಢೀರ್ ಬೆಳವಣಿಗೆ ಮಾಡಿಕೊಂಡು ಅವರ ಹೆಸರಿಗೆ ಕಳಂಕ ತರಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ವಿಧಾನ ಪರಿಷತ್ತಿನಲ್ಲಿ ಎಂದಿಗೂ ಕೂಡ ಅವಿಶ್ವಾಸ ಗೊತ್ತುವಳಿ ಮಾಡಿದಂಥ ಇತಿಹಾಸನೇ ಇಲ್ಲ. ಸಂಖ್ಯಾಬಲದ ಪ್ರಶ್ನೆ ಕೂಡ ಅಲ್ಲಿ ಬಂದಿದ್ದಿಲ್ಲ. ಸುಮಾರು 1956ನೇ ಇಸ್ವಿಯಿಂದಾಗಿ ಇವತ್ತಿನವರೆಗೆ ಜನತಾದಳದ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಿನ ಸಭಾಪತಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗ ಜನತಾದಳ ಬಿಜೆಪಿಯ ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ. ಎಂದಿಗೂ ಕೂಡ ಸಂಖ್ಯಾಬಲ ವಿಧಾನ ಪರಿಷತ್ತಿನ ಮೇಲ್ಮನೆಯ ಬುದ್ಧಿಜೀವಿಗಳ ಆ ಸಭೆಯಲ್ಲಿ ಬಂದಿದ್ದ ಒಂದು ಉದಾಹರಣೆ ಇವತ್ತಿಗೂ ಕೂಡ ಇಲ್ಲ. ವ್ಯತಿರಿಕ್ತವಾಗಿ ಮಾನ್ಯ ಬಸವರಾಜ ಹೊರಟ್ಟಿಯವರನ್ನು ಬಲವಂತವಾಗಿ ಒಪ್ಪಿಸಿ ವ್ಯವಸ್ಥೆಯನ್ನು ಭಯದ ವಾತಾವರಣಕ್ಕೆ ನುಗ್ಗಿಸಿ ರಾಜೀನಾಮೆ ಪಡೆಯುವಂಥ ಒಂದು ದೌರ್ಭಾಗ್ಯದ ಸ್ಥಿತಿ ಕಾಂಗ್ರೆಸ್ ಪಾರ್ಟಿ ತಂದಿದೆ. ಅಲ್ಲಿಯ ಸದಸ್ಯರು ಕೂಡ ಬಹಳಷ್ಟು ಜನ ನಮ್ಮ ಜೊತೆಗೆ ಮಾತನಾಡುವಂಥ ಸಂದರ್ಭ ಬಂದಾಗ ಇದು ಆಗಬಾರ್ದಾಗಿತ್ತು. ನಮ್ಮ ಮೇಲ್ಮನೆಯಲ್ಲಿ ಇಂಥ ಪರಿಸ್ಥಿತಿ ಎಂದೂ ಉದ್ಭವ ಆಗಿದ್ದಿಲ್ಲ. ಮೆಜಾರಿಟಿ ಮೈನಾರಿಟಿ ಇದ್ದಿದ್ದಿಲ್ಲ ಅನ್ನುವಂಥ ಮುಕ್ತ ಮನಸ್ಸಿನ ಚರ್ಚೆಯಲ್ಲಿ ಕೂಡ ನಮಗೆ ಮಾತನಾಡಿದ್ದಾರೆ. ಪ್ರಜಾಪ್ರಭುತ್ವ ಅಂದಾಗ ಚುನಾವಣೆ ಅನಿವಾರ್ಯ. ಆ ಅನಿವಾರ್ಯತೆ ವ್ಯವಸ್ಥೆಯಲ್ಲಿ NDA ಸದಸ್ಯರೆಲ್ಲ ಸೇರಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರಾಗಿ ಚುನಾವಣೆ ನಾವು ಮಾಡಬೇಕು. ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು. ನಾವು ಗೆಲುವು ಸೋಲಿನ ವಿಚಾರ ಆಮೇಲೆ ಸಂದೇಶ ಕೊಡಬೇಕು. ಇಂಥ ಕಾಂಗ್ರೆಸ್ಸಿನ ಪ್ರವೃತ್ತಿ, ಆಡಳಿತ ಪಾರ್ಟಿಯ ಪ್ರವೃತ್ತಿ ಇದು ಖಂಡಿಸಬೇಕು, ಜನಕ್ಕೆ ಗೊತ್ತಾಗಬೇಕನ್ನುವಂಥ ಹಿನ್ನೆಲೆಯಲ್ಲಿ ಪೂಜಾರವರೇ ನೀವು ಚುನಾವಣೆಗೆ NDA ಅಭ್ಯರ್ಥಿಯಾಗಿ ನಿಲ್ಲಬೇಕು ಅನ್ನುವಂಥ ಒಂದು ವಿಚಾರ ಪ್ರಸ್ತಾವನೆ ಮುಂದಿಟ್ಟಾಗ ನಾನು ಒಪ್ಪಿಕೊಂಡಿದ್ದೇನೆ. ಆ ಚುನಾವಣೆ ಆತ್ಮಸಾಕ್ಷಿಯಾಗಿ ಮತ ಹಾಕ್ತಾರೆ ಅನ್ನುವಂಥ ಭರವಸೆ ಕೂಡ ನಾನಿದ್ದೇನೆ. ಚುನಾವಣೆಯ ಗೆಲುವು ಸೋಲಿನ ಬಗ್ಗೆ ವ್ಯಕ್ತಿಗತವಾಗಿ ನಾನು ಕೂಡ ನಮ್ಮ ಪಾರ್ಟಿ ಯಾರೂ ಕೂಡ ತಲೆಗೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ವಿಚಾರ ಕೂಡ ನಮ್ಮ ಪ್ರಸ್ತಾವ. ಆಡಳಿತ ಪಕ್ಷದ